ಮೈಸೂರಲ್ಲಿ ಅಪರೂಪದ ಹಾರುವ ಹಾವು ಪ್ರತ್ಯಕ್ಷವಾಗಿದೆ. ಹಾರುವ ಹಾವಿನ ರಕ್ಷಣೆಯನ್ನ ಮಾಡಿದ್ದಾರೆ ಸ್ನೇಕ್ ಶ್ಯಾಮ್. ಮೈಸೂರಿನ ವಿಜಯನಗರದ ಮನೆಯೊಂದರಲ್ಲಿ ಹಾವು ಪತ್ತೆಯಾಗಿದೆ. ಅಡುಗೆ ಮನೆಯ ಡಬ್ಬದಲ್ಲಿ ಅಡಗಿಕೊಂಡಿದ್ದಂತಹ ಹಾವನ್ನ ಕಂಡು ಬೆಚ್ಚಿ ಬೆತ್ತಿದ್ದಾರೆ ಮನೆಯಲ್ಲಿ. ಕೂಡಲೇ ಸ್ನೇಕ್ ಶ್ಯಾಮ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಳಿಕ ಆಗಮಿಸಿದ್ದಾರೆ ಉರಗ ಸಂರಕ್ಷಕ ಸ್ನೇಕ್ ಶ್ಯಾಮ್. ಹಾವಿನ ರಕ್ಷಣೆಯನ್ನ ಮಾಡಿದ್ದಾರೆ. ಇದು ಅಪರೂಪದ ಹಾವು ಎಂದು ತಿಳಿಸಿದ್ದಾರೆ ಸ್ನೇಕ್ ಶ್ಯಾಮ್. ಹಾರುವ ಹಾವು ಪತ್ತೆಯಾಗಿದೆ. ಅವನ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಜನ. ಕೂಡಲೇ ಸ್ನೇಕ್ ಶ್ಯಾಮ್ನ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಉರಗ ಸಂರಕ್ಷಕ ಸ್ನೇಕ್ ಶ್ಯಾಮ್ ಹಾವಿನ ರಕ್ಷಣೆಗೆ ಧಾವಿಸಿದ್ದಾರೆ. ಇದು ಅಪರೂಪದ ಹಾವು ಅಂತ ತಿಳಿಸಿದ್ದಾರೆ ಸ್ನೇಕ್ ಶ್ಯಾಮ್. ಹಾರುವ ಹಾವು ನೋಡಿ ಭಯಭೀತರಾಗಿದ್ದಾರೆ. ಮೈಸೂರಿನಲ್ಲಿ ಹಾರುವ ಹಾವಿನ ರಕ್ಷಣೆಯನ್ನು ಮಾಡಿರುವಂಥದ್ದು ಸ್ನೇಕ್ ಶ್ಯಾಮ್. ಮೈಸೂರಿನ ವಿಜಯನಗರದ ಮನೆಯೊಂದರಲ್ಲಿ ಹಾವು ಪತ್ತೆಯಾಗಿದೆ. ಅಡುಗೆ ಮನೆಯ ಡಬ್ಬದಲ್ಲಿ ಅಡಗಿಕೊಂಡಿರುತ್ತೆ ಹಾವು. ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬಿಟ್ಬಿಟ್ಟಿದ್ದಾರೆ ಹಾವನ್ನ ನೋಡ್ಬಿಟ್ಟು. ಹಾರೋ ಹಾವು. ಸರ್ ಹತ್ರ ಬನ್ನಿ ಸರ್. ಇದು ಆರೋರೇಟೆಡ್ ಫ್ಲೈಯಿಂಗ್ ಸ್ನೇಕ್ ಅಂತ ಸರ್. ಇನ್ನು ಹತ್ರ ಬನ್ನಿ ಸರ್. ಗೋಲ್ಡನ್ ಟ್ರೀ ಸ್ನೇಕ್ ಅಂತ ಕರೀತಾರೆ ಸರ್ ಇದಕ್ಕೆ. ಇದು ನಾನ್ ವೆನಮಸ್ ಸ್ನೇಕ್ ಸರ್, ವಿಷ ಇಲ್ಲ ಇದಕ್ಕೆ. ಇದು ಸಾಮಾನ್ಯ ಮಂಗಳೂರು ಕಡೆ ವಾಸ ಮಾಡೋದು ಜಾಸ್ತಿ. ಇದು ನಾನ್ ವೆನಮಸ್ ಸ್ನೇಕ್. ಇಲ್ಲಿ ಯಾವ ಥರ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕು, ಗ್ರೀನ್ ವೆನಿಟಿ ಆ ಥರ ಇದು ಮಲೆನಾಡಲ್ಲಿ ವಾಸ ಮಾಡುತ್ತೆ ಸರ್. ಇದು ಮೈಸೂರಲ್ಲಿ ತುಂಬ ಅಪರೂಪ ಸರ್. ಇದು ನನಗೆ ಈಗ ಒಂದು 4 ವರ್ಷದಿಂದ ರಾಮಣ್ಣದಲ್ಲಿ ಸಿಕ್ಕಿತ್ತು. ಇದು RBI ಹತ್ರ ಒಂದು ಓಡಾಡ್ತಿತ್ತು, ಅದು ಸಿಕ್ಕಲಿಲ್ಲ. ಇದು ನಿಮ್ಮಲ್ಲಿ ಸಿಕ್ಕಿದೆ. ಇದು ನೀವು ಹೇಗೆ ನೋಡಿದ್ರಿ ಸರ್? ಎಲ್ಲಿ? ಇದು ಮಾಮೂಲಿ ಅಡುಗೆ ಮನೆಗೆ ಬಂದಾಗ ಓಡಾಡ್ತಿತ್ತು, ಸೌಂಡ್ ಆಗ್ತಿತ್ತು. ಬಂದ್ರಿ ಸರ್. ಸೊ ನೋಡಿದಾಗಿ ಹೇಳ್ತೀನಿ. ಫಸ್ಟು ನಮ್ಗೆ ಇಷ್ಟ ಇಲ್ಲ ಯಾವ ನಾನ್ ವೆನಮಸ್ ಸ್ನೇಕ್. ನೋಡಿ ಏನು ಬ್ಯೂಟಿಫುಲ್ ಡಿಸೈನ್ ಇದೆ ಇದು. ನೋಡಕ್ಕೆ ಅಲ್ಲ, ಇದು ಆಲ್ರೆಡಿ ಫ್ಲೈಯಿಂಗ್ ಸ್ನೇಕ್ ಅಂತ. ವಿಷ ಇಲ್ಲ ಇದಕ್ಕೆ. ಫ್ಲೈಯಿಂಗ್ ಸ್ನೇಕ್ ಇದು. ಸೂಪರ್ ಸರ್. ಬ್ಯೂಟಿಫುಲ್ ಸ್ನೇಕ್ ಸರ್ ಇದು. ವಿಷ ಇಲ್ಲ ಸರ್. ಕಂದ ಒಳಗೋಗು ಕಂದ. ಇದು ಮೈಸೂರಲ್ಲಿ ಅಪರೂಪ ಸರ್. ಹೌದಾ? ಬಟ್ ಏನಂದ್ರೆ ಒಳಗೆ ಯಾಕೆ ನಿರುಪದ್ರವಿ ಸರ್. ಸರಿ ಸರಿ ಸರಿ. ಸುಮ್ಮನಿರು ಕಂದ ಒಳಗೆ. ಅದ್ರ ರಕ್ಷಣೆಗೆ ಹೊಡೆಯಕ್ಕೆ ಹೋಗುತ್ತೆ. ಅಷ್ಟೇ ಎಲ್ಲ ಅಷ್ಟೇ ಸರ್. ನಾಗರಾವಾದ್ರೂ ಅಷ್ಟೇ. ನಾವು ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ತೊಂದರೆ ಕೊಡ್ತೇವೆ ಸರ್. ಸೊ ನೋಡ್ಬೋದು, ಹಾರುವ ಹಾವು ತುಂಬ ಅಪರೂಪದ ಹಾವು ಅಂತ ಸ್ನೇಕ್ ಶ್ಯಾಮ್ ಹೇಳ್ತಾ ಇದ್ರು. ಬ್ಯೂಟಿಫುಲ್ ಸ್ನೇಕ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿದ್ರೆ ಭಯ ಆಗತ್ತೆ ಅದನ್ನು. ಒಂದು ರೀತಿಯಾಗಿ ತುಂಬ ಅಪರೂಪ. ಅಂದರೆ ಮಲೆನಾಡು ಸೈಡಲ್ಲಿ ನಾವು ಇದನ್ನು ಜಾಸ್ತಿ ನೋಡ್ತೀವಿ, ಮಂಗಳೂರು ಸೈಡಲ್ಲೂ ಕೂಡ ಇದು ಜಾಸ್ತಿ ಇರುತ್ತೆ. ಬಟ್ ಮೈಸೂರಲ್ಲಿ ಇದು ತುಂಬ ವಿರಳ. ಇಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಅಪರೂಪ. ಈ ಹಿಂದೆ ಒಂದು ಇದೇ ರೀತಿಯಾದಂತಹ ಸ್ನೇಕನ್ನು ನಾನು ನೋಡಿದ್ದೆ ಮತ್ತು ಹಿಡಿದಿದ್ದೆ ಕೂಡ. ಮತ್ತೊಂದು ಕೈ ತಪ್ಪು ಹೋಗಿತ್ತು ಮಂಗಳೂರು ಭಾಗದಲ್ಲಿ. ಸೊ ಇದೀಗ ಅದಾದ ಮೇಲೆ ಇಲ್ಲಿ ಪತ್ತೆ ಆಗಿದೆ. ಹೇಗೆ ಕಾಣಿಸ್ತು ಏನು ಅಂತ ಕೂಡ ವಿಚಾರಿಸಿದ್ದಾರೆ. ಅಡುಗೆ ಮನೆಯಲ್ಲಿ ಸೌಂಡ್ ಆಗ್ತಾ ಇತ್ತು ಅಂತ ಬಂದು ನೋಡಿದಂತಹ ಸಂದರ್ಭದಲ್ಲಿ ಕಾಣಿಸ್ಕೊಂಡಿದೆ ಈ ಹಾರುವ ಹಾವು. ಸೊ ಇದನ್ನು ಫೈನಲಿ ರಕ್ಷಣೆ ಮಾಡಿದ್ದಾರೆ, ಅಪರೂಪದ ಹಾವನ್ನು. ಸ್ನೇಕ್ ಶ್ಯಾಮ್ ಅವರು ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ರು. ಆ ಡಿಸೈನನ್ನು ಆಗಿರ್ಬೋದು, ಹಾವು ಮೇಲಿರುವಂತಹ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು. ನಮಗೆಲ್ಲ ನೋಡಿದ್ರೇ ಭಯ ಆಗ್ತಾ ಇದೆ. ಫೈನಲಿ ಸಂರಕ್ಷಣೆಯನ್ನು ಮಾಡಿ ಅರಣ್ಯ ಇಲಾಖೆಗೆ ಒಪ್ಪಿಸ್ತಾರೆ. ಇದನ್ನು ಅಲ್ಲಿಗೆ ಕೊಡಬೇಕು. ಅಡುಗೆ ಮನೆಯ ಡಬ್ಬದ ಹಿಂದೆ ಅಡಗಿಕೊಂಡಿರುವಂತಹ ಹಾವು ಮೈಸೂರಿನಲ್ಲಿ ಪತ್ತೆಯಾಗಿದೆ. ಮಂಗಳೂರು ಮತ್ತು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಇದನ್ನು ಕಾಣ ಸಿಗ್ಬೋದು. ಇಲ್ಲಿ ಅಪರೂಪ ಅಂತ ಕೂಡ ಹೇಳಿದ್ರು.